ಮತ್ತೊಂದು ಕಡೆ ಸತತ 4.5 ಗಂಟೆಯಿಂದ ರೇವಣ್ಣ ನಿವಾಸದಲ್ಲಿ ಮಹಜರು ಪ್ರಕ್ರಿಯೆ ಮುಂದುವರೆದಿದೆ. ರೇಡಿಯೋಗ್ರಫಿ ಮೂಲಕ ಮಹಜರನ್ನ ಕಂಪ್ಲೀಟ್ ಆಗಿ ರೆಕಾರ್ಡ್ ಮಾಡಿಕೊಳ್ಳಲಾಗ್ತಾ ಇದೆ. ಹಾಗೆ ಸಂತ್ರಸ್ತೆಯಿಂದ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳುವಂತಹ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಿದ್ದಾರೆ. ಮನೆಯ ಹಾಲ್, ಪಾರ್ಕಿಂಗ್, ಅಡುಗೆ ಮನೆ ಸೇರಿ ಹಲವು ಕಡೆ ಮಹಜರನ್ನ ಮಾಡ್ತಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಹಲವೆಡೆ ಮಹಜರು ಮಾಡುವಂತಹ ಸಂದರ್ಭದಲ್ಲಿ ಸಂತ್ರಸ್ತೆಯ ಹೇಳಿಕೆಯ ಜೊತೆಗೆ ಎವಿಡೆನ್ಸ್ ನ ಕೂಡ ಕಲೆ ಹಾಕ್ತಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಹೊಳೆನರಸೀಪುರದಲ್ಲೂ ಕೂಡ ಸುಮಾರು 4 ತಾಸು ಮಹಜರು ಮಾಡಲಾಗಿತ್ತು. ಇದೀಗ ಬಸವನಗುಡಿಯ ರೇವಣ್ಣ ಅವರ ನಿವಾಸದಲ್ಲೂ 4 ತಾಸಿನಿಂದ ಮಹಜರು ಕಾರ್ಯ ನಡೀತಾ ಇದೆ. ವಕೀಲರನ್ನ ಹೊರಗಿಟ್ಟು ಭದ್ರತಾ ಸಿಬ್ಬಂದಿಯ ಸಹಿಯನ್ನ ಪಡೆದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ಸತತವಾಗಿ 4 ಗಂಟೆಗಳ ಕಾಲ ಮಹಜರನ್ನ ಮಾಡಲಾಗಿದೆ. ಆಗ್ಲೇ ರೇವಣ್ಣ ಪರ ಅವರ ಕುಟುಂಬದ ಪರ ವಕೀಲರು ಹೇಳಿದ್ದನ್ನ ಕೇಳಿಸ್ಕೊಂಡ್ವಿ. ನಮ್ಮನ್ನ ಹೊರಗಡೆ ಇಟ್ಟು ಮಹಜರನ್ನ ಮಾಡ್ತಿದ್ದಾರೆ ಅಂತ ಹೇಳಿ. ಈಗ ಮಹಜರು ಮಾಡುವಂತಹ ಸಂದರ್ಭದಲ್ಲಿ ಏನ್ ಮಾಹಿತಿ, ಏನ್ ಸಾಕ್ಷ್ಯಗಳು ಲಭ್ಯವಾಗಿದೆ ಅನ್ನೋದ್ರ ಬಗ್ಗೆ ನಿಮಗೆ ಇನ್ಸೈಡ್ ಡೀಟೇಲ್ಸ್ ಸಿಗ್ತಾ ಇದೆ ಶಿವಕುಮಾರ್? ವಿದ್ಯಾಶ್ರೀ, ಬೆಳಿಗ್ಗೆ 11:20 ಸುಮಾರಿಗೆ ಬಸವನಗುಡಿಯ HD ರೇವಣ್ಣ ಅವರ ನಿವಾಸಕ್ಕೆ ಎಸ್ಐಟಿ ಅಧಿಕಾರಿಗಳ ತಂಡ ಆಗಮಿಸಿರುವಂಥದ್ದು. ಸತತ 4 ಗಂಟೆ 40 ನಿಮಿಷಗಳಿಂದಲೂ ಕೂಡ ಮಹಜರ್ ಪ್ರಕ್ರಿಯೆ ಮುಂದುವರಿಸಿರುವಂಥದ್ದು. ಹೊಳೆನರಸೀಪುರದಲ್ಲೂ ಕೂಡ ಎಸ್ಐಟಿ ಅಧಿಕಾರಿಗಳು ಕಳೆದ 2 ದಿನಗಳ ಹಿಂದೆ ಸತತ 7 ಗಂಟೆಗಳ ಕಾಲ ಮಹಜರ್ ಪ್ರಕ್ರಿಯೆಯನ್ನು ಮಾಡಿರ್ತಾರೆ. ಜೊತೆಗೆ ಹೊಳೆನರಸೀಪುರದಲ್ಲಿ 7 ಗಂಟೆ, ಹಾಸನದ MP ಕ್ವಾರ್ಟರ್ಸ್ನಲ್ಲಿ 5 ಗಂಟೆ, ಜೊತೆಗೆ ಕಳೆದ 4 ಗಂಟೆ 40 ನಿಮಿಷಗಳಿಂದಲೂ ಕೂಡ ಬಸವನಗುಡಿಯ HD ರೇವಣ್ಣ ಅವರ ನಿವಾಸದಲ್ಲಿ ಮಹಜರು ಪ್ರಕ್ರಿಯೆಯನ್ನು ಮುಂದುವರಿಸಿರುವಂಥದ್ದು. ಸಂತ್ರಸ್ತ ಮಹಿಳೆಯ ಹೇಳಿಕೆಯನ್ನು ವಿಡಿಯೋಗ್ರಫಿ ಮೂಲಕ ದಾಖಲು ಮಾಡಿಕೊಳ್ಳುವಂಥ ಕೆಲಸವನ್ನು ಎಸ್ಐಟಿ ತನಿಖಾ ತಂಡದ ಮಹಿಳಾ ಅಧಿಕಾರಿಗಳು ಮಾಡ್ತಿರುವಂಥದ್ದು. ಪ್ರಮುಖವಾಗಿ ಬಸವನಗುಡಿಯ HD ರೇವಣ್ಣ ಅವರ ಶಿವಸ್ಮಿತಾ ನಿಲಯ ಏನಿದೆ, ಇದು 4 ಅಂತಸ್ತಿನ ಕಟ್ಟಡ, ಗ್ರೌಂಡ್+3 ಇರುವಂಥ ಕಟ್ಟಡ. ಸುಮಾರು ಈ ಒಂದು ಕಟ್ಟಡದಲ್ಲಿ ಸಂತ್ರಸ್ತ ಮಹಿಳೆ ದೂರಿನಲ್ಲಿ ಉಲ್ಲೇಖ ಮಾಡಿದಂತೆ ಅಡುಗೆ ಮನೆ, ಹಾಲ್, ಬಾಲ್ಕನಿ ಸೇರಿದಂತೆ ಮನೆಯ ವಿವಿಧ ಸ್ಥಳಗಳಲ್ಲಿ ಆಕೆಯಿಂದ ಹೇಳಿಕೆಯನ್ನು ಪಡ್ಕೊಳ್ಳುವಂಥ ಕೆಲಸವನ್ನು ಎಸ್ಐಟಿ ಅಧಿಕಾರಿಗಳು ಮಾಡ್ತಿರುವಂಥದ್ದು. ಅಂದರೆ ಆಕೆ ದೂರಿನಲ್ಲಿ ಉಲ್ಲೇಖವನ್ನು ಮಾಡದಂತೆ, ಅಂದರೆ ಆಕೆ ದೂರಿನಲ್ಲಿ ಕೆಲವೊಂದಷ್ಟು ಅಂಶಗಳನ್ನು ಉಲ್ಲೇಖವನ್ನು ಮಾಡಿದ್ದಾಳೆ. ಸ್ಟೋರ್ ರೂಮ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ರೇವಣ್ಣ ಅವರು ಬಂದು ಲೈಂಗಿಕ ಕಿರುಕುಳವನ್ನು ಕೊಟ್ಟರು, ಹಣ್ಣನ್ನು ಕೊಡುವಂಥ ನೆಪದಲ್ಲಿ ಮೈಯನ್ನು ಮುಟ್ಟಿದ್ರು. ಜೊತೆಗೆ ಮನೆಯ ಬೇರೆ ಬೇರೆ ಭಾಗಗಳಲ್ಲಿ ಓಡಾಡ್ತಿದ್ದಂಥ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಹಿಂಬದಿಯಿಂದ ಬಂದು ನನ್ನ ದೇಹವನ್ನು ಮುಟ್ಟುವಂಥ ಕೆಲಸವನ್ನು ಮಾಡಿದ್ರು ಅಂತೇಳಿ ಸ್ವತಃ ಸಂತ್ರಸ್ತ ಮಹಿಳೆ ದೂರಿನಲ್ಲಿ ಉಲ್ಲೇಖಿಸಿರೋದ್ರ ಹಿನ್ನೆಲೆಯಲ್ಲಿ ಮನೆಯ ಬೇರೆ ಬೇರೆ ಭಾಗಗಳಲ್ಲಿ ವಿಡಿಯೋಗ್ರಫಿ ಮಾಡುವಂಥ ಕೆಲಸವನ್ನು ಎಸ್ಐಟಿ ಅಧಿಕಾರಿಗಳು ಮಾಡ್ತಿರುವಂಥದ್ದು. ಅಂದರೆ ಸಂತ್ರಸ್ತ ಮಹಿಳೆ ಜಾಗವನ್ನು, ಮನೆಯ ಬೇರೆ ಬೇರೆ ಭಾಗವನ್ನು ತೋರಿಸಿ ಆಕೆ ಹೇಳ್ತಾ ಹೋಗ್ತಾಳೆ, ಆಕೆಗೆ ಯಾವ ರೀತಿಯಾಗಿ ಲೈಂಗಿಕ ಶೋಷಣೆ ಆಯಿತು ಅಂತೇಳಿ ಆಕೆ ಹೇಳುವಂಥ ಹೇಳಿಕೆಯನ್ನು ವಿಡಿಯೋಗ್ರಫಿಯ ಮೂಲಕವಾಗಿ ಸಾಕ್ಷಿಯನ್ನು ಕಲೆಕ್ಟ್ ಮಾಡುವಂಥ ಕೆಲಸವನ್ನು ಎಸ್ಐಟಿ ಅಧಿಕಾರಿಗಳು ಮಾಡ್ತಿರುವಂಥದ್ದು. ಇದನ್ನು ಲೈವ್ ಎವಿಡೆನ್ಸ್ ಅಂತೇಳಿ ಹೇಳ್ತಾರೆ. ಆಕೆ ಈ ದೂರು ಕೊಡುವಂಥ ಸಂದರ್ಭದಲ್ಲಿ ಹೇಳಿದಂತೆ ಆಕೆ ಯಾವೆಲ್ಲ ದಿನವನ್ನು ನಮೂದನೆಯನ್ನು ಮಾಡಿರ್ತಾರೆ, ಅಂದರೆ ಇಂತಿಂಥ ದಿನದಲ್ಲಿ ನನಗೆ ಈ ರೀತಿಯಂಥ ಕಿರುಕುಳ ಆಯಿತು, ಶೋಷಣೆ ಆಯಿತು ಅಂತೇಳಿ ಆಕೆ ಉಲ್ಲೇಖವನ್ನು ಮಾಡ್ತಾಳೆ. ದೂರು ದಾಖಲಾಗಿ 161 ಸ್ಟೇಟ್ಮೆಂಟ್ ತನಿಖಾಧಿಕಾರಿಗಳ ಮುಂದೆ ಆಗಿ ನಂತರದಲ್ಲಿ ನ್ಯಾಯಾಧೀಶರ ಮುಂದೆ 164 ಸ್ವಇಚ್ಛಾ ಹೇಳಿಕೆ ದಾಖಲಾದಂಥ ನಂತರದಲ್ಲಿ ಡಿಜಿಟಲ್ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡುವಂಥ ಕೆಲಸವನ್ನು ತನಿಖಾಧಿಕಾರಿಗಳು ಈಗ ಆಲ್ರೆಡಿ ಮಾಡಿದ್ದಾರೆ. ಆದರೆ ಇವತ್ತು ಮಹಜರ್ ಮಾಡುವಂಥ ಸಂದರ್ಭದಲ್ಲಿ ಲೈವ್ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡುವಂಥ ಕೆಲಸವನ್ನು ಎಸ್ಐಟಿ ಅಧಿಕಾರಿಗಳು ಮಾಡ್ತಿರುವಂಥದ್ದು. ಅಂದರೆ ನೇರವಾದಂಥ ಸಾಕ್ಷ್ಯವನ್ನು ಕಲೆಕ್ಟ್ ಮಾಡುವಂಥದ್ದು, ಜೊತೆಗೆ ಘಟನೆ ನಡೆದಿದೆ ಎನ್ನಲಾದಂಥ ಸ್ಥಳದ ವಿಡಿಯೋಗ್ರಫಿ ಜೊತೆಗೆ ಫೋಟೋ ಕ್ಲಿಪ್ಪಿಂಗ್ಸ್ಗಳನ್ನು ಪಡ್ಕೊಳ್ಳುವಂಥ ಕೆಲಸವನ್ನು ಎಸ್ಐಟಿ ಅಧಿಕಾರಿಗಳು ಮಾಡಿರುವಂಥದ್ದು. ಕಳೆದ 4 ಗಂಟೆ 40 ನಿಮಿಷದಿಂದ ಕೂಡ ಮಹಜರ್ ಮಾಡುವಂಥ ಕೆಲಸವನ್ನು ಎಸ್ಐಟಿ ಅಧಿಕಾರಿಗಳು ಮುಂದುವರಿಸಿರುವಂಥದ್ದು. ಹೊಳೆನರಸೀಪುರದಲ್ಲಿ 7 ಗಂಟೆಗಳ ಕಾಲ ಮಹಜರ್ ಪ್ರಕ್ರಿಯೆ ನಡೆದಿತ್ತು. ಸದ್ಯಕ್ಕಿರುವಂಥ ಮಾಹಿತಿ ಪ್ರಕಾರ ಇಲ್ಲಿ ಇನ್ನೇನು 30 ರಿಂದ 40 ನಿಮಿಷಗಳ ಒಳಗಾಗಿ ಮಹಜರ್ ಪ್ರಕ್ರಿಯೆ ಮುಗಿಯುವಂಥ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಅಂದರೆ ಇವತ್ತು ಎಸ್ಐಟಿ ಅಧಿಕಾರಿಗಳು ಆಗಮಿಸಿದಂಥ ಸ್ಥಳದಲ್ಲಿ ಈ ಒಂದು ನಿವಾಸದಲ್ಲಿ, ಅಂದರೆ ಬಸವನಗುಡಿಯ ಶಿವಸ್ಮಿತಾ ರೇವಣ್ಣ ಅವರ ನಿವಾಸದಲ್ಲಿ ಕುಟುಂಬಸ್ಥರು ಯಾರೂ ಇರಲಿಲ್ಲ. ಕೇವಲ ಮನೆಯ ಭದ್ರತಾ ಸಿಬ್ಬಂದಿ ಹಾಗೂ ಸೆಕ್ಯೂರಿಟಿ ಗಾರ್ಡ್ಗಳು ಮಾತ್ರ ಇದ್ದರು. ಇಲ್ಲಿ ಎಸ್ಐಟಿ ಅಧಿಕಾರಿಗಳು ಮಹಜರನ್ನು ಶುರು ಮಾಡುವಂಥ ಸಂದರ್ಭದಲ್ಲಿ ಮನೆಯ ಭದ್ರತಾ ಸಿಬ್ಬಂದಿಯ ಸಹಿಯನ್ನು ಪಡ್ಕೊಂಡು ಅವರ ಸಮ್ಮುಖದಲ್ಲಿ ಮಹಜರ್ ಪ್ರಕ್ರಿಯೆಯನ್ನು ಮಾಡ್ತಿರುವಂಥದ್ದು. ಜೊತೆಗೆ ಹೊಳೆನರಸೀಪುರದಲ್ಲಿ ಮಹಜರ್ ಮಾಡುವಂಥ ಸಂದರ್ಭದಲ್ಲಿ ಅವರ ವಕೀಲ ಗೋಪಾಲ್ ಜೊತೆಗೆ ಭವಾನಿ ರೇವಣ್ಣ ಅವರ ಸಮ್ಮುಖದಲ್ಲಿ ಮಹಜರನ್ನು ನಡೆಸಿತ್ತು. ಆದರೆ ಇವತ್ತು ನಮ್ಮನ್ನು ಹೊರಗಿಟ್ಟು ಏಕಪಕ್ಷೀಯವಾಗಿ ಮಹಜರ್ ಪ್ರಕ್ರಿಯೆಯನ್ನು ಮಾಡ್ತಿದ್ದಾರೆ ಅಂತೇಳಿ ಅವರ ವಕೀಲರು ಕೂಡ ಆರೋಪಿಸಿರುವಂಥದ್ದು. ಇವತ್ತು ನಡೀತಿರುವಂಥ ಮಹಜರ್ನಲ್ಲಿ ಯಾವೆಲ್ಲ ಅಂಶಗಳು ದಾಖಲಾಗುತ್ತೆ, ಪ್ರಮುಖವಾಗಿ ಇವತ್ತು ನಡೀತಿರುವಂಥ ಮಹಜರ್ ಪ್ರಕ್ರಿಯೆಯಲ್ಲಿ HD ರೇವಣ್ಣ ಅವರು A1 ಆರೋಪಿ, ಪ್ರಜ್ವಲ್ ರೇವಣ್ಣ ಅವರು A2 ಆರೋಪಿ. ಈ ಪ್ರಕರಣದಲ್ಲಿ 354 ಸೆಕ್ಷುವಲ್ ಹರಾಸ್ಮೆಂಟ್ ಪ್ರಕರಣ ದಾಖಲಾಗಿರುವಂಥದ್ದು, ಅಂದರೆ ಲೈಂಗಿಕ ಕಿರುಕುಳ ಪ್ರಕರಣ ದಾಖಲಾಗಿರುವಂಥದ್ದು. ಆಕೆ ಹಿಂದೆ 161ನಲ್ಲಿ ಕೊಟ್ಟಂಥ ಸ್ಟೇಟ್ಮೆಂಟ್ ಆಗಿರ್ಬೋದು, 164 ಸ್ಟೇಟ್ಮೆಂಟಲ್ಲಿ ಕೊಟ್ಟಂಥ ಹೇಳಿಕೆಗಳ ಜೊತೆಯಲ್ಲಿ ಇವತ್ತೇನಾದರೂ ಬೇರೆ ಥರನಾದಂಥ ಸ್ಟೇಟ್ಮೆಂಟನ್ನು ಕೊಟ್ಟರೆ ಅಡಿಷ್ನಲ್ ಆಗಿ ಸೆಕ್ಷನ್ಗಳು ಕೂಡ ಆ್ಯಡ್ ಆಗ್ತಾ ಹೋಗುವಂಥದ್ದು ಸಾಧ್ಯತೆಗಳಿರುವಂಥದ್ದು. ಇವೆಲ್ಲವನ್ನು ಕೂಡ SIT ಅಧಿಕಾರಿಗಳಿಗೆ ಅವಕಾಶ ಇದೆ.
ಪ್ರಕರಣದಲ್ಲಿ ಬೇರೆ ಏನಾದರೂ ಸೆಕ್ಷನ್ಗಳನ್ನು ಆಡ್ ಮಾಡಬೇಕಾದ್ರೆ ಇವತ್ತು ಆಕೆ ಕೊಟ್ಟಂಥ ಸ್ಟೇಟ್ಮೆಂಟ್, ಯಾಕಂದರೆ ವಿಡಿಯೋಗ್ರಫಿಯಲ್ಲಿ ಸ್ಟೇಟ್ಮೆಂಟ್ ದಾಖಲಾಗದ ಹಿನ್ನೆಲೆಯಲ್ಲಿ ನ್ಯಾಯಾಧೀಶರ ಮುಂದೆ ಆಕೆಯ ವಿಡಿಯೋಗ್ರಫಿ ಸ್ಟೇಟ್ಮೆಂಟನ್ನು ಹಾಜರುಪಡಿಸಿ ಮತ್ತೆ ಅಡಿಷನಲ್ ಆಗಿ ಸೆಕ್ಷನ್ಗಳನ್ನು ಕೂಡ ದಾಖಲು ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇರುವಂಥದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.